ಅವರಿಬ್ಬರು ಒಂದೇ ಕೋಮಿನ ಯುವಕ ಯುವತಿ ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಒಳಪಂಗಡ ಬೇರೆ ಬೇರೆ ಅನ್ನೋ ವಿಚಾರಕ್ಕೆ ಕುಟುಂಬಸ್ಥರೇ ವಿಲನ್ ಆಗಿದ್ದಾರೆ. ಪ್ರೀತಿಸಿ ಮದುವೆ ಆದವರಿಗೆ ಹೆತ್ತವರೇ ವಿಲನ್. ರಕ್ಷಣೆ ಕೋರಿ ಠಾಣೆ ಮೆಟ್ಟಿಲೇರಿದ ಜೋಡಿ. ಈ ಪ್ರೀತಿ ಅನ್ನೋದು ಜಾತಿ, ಮತ, ಪಂಥ ಎಲ್ಲಕ್ಕಿಂತ ಮಿಗಿಲಾದದ್ದು. ಪ್ರೀತಿಲಿ ಬಿದ್ದವರಿಗೆ ಜಾತಿ, ಧರ್ಮದ ಗೋಡೆ ಲೆಕ್ಕಕ್ಕಿರಲ್ಲ. ಇವರಿಬ್ಬರದ್ದು ಅಂಥದ್ದೇ ಪ್ರೀತಿ. ಇವರಿಬ್ಬರು ಮುಸ್ಲಿಂ ಧರ್ಮದವರೇ. ಪರಸ್ಪರ ಪ್ರೀತಿಸಿ 2 ದಿನಗಳ ಹಿಂದೆ ಮದುವೆ ಆಗಿರುವಂಥ ನವಜೋಡಿ. ಆದರೆ ಒಳಪಂಗಡಗಳು ಬೇರೆ ಬೇರೆ ಆಗಿದ್ದರಿಂದ ಕುಟುಂಬಸ್ಥರು ಪ್ರೀತಿಗೆ ಅಡ್ಡಗಾಲನ್ನು ಹಾಕಿದ್ದಾರೆ. ಯುವತಿ ಸೋದರ ಮಾವ ಇಬ್ಬರ ಪ್ರೀತಿಗೆ ವಿಲನ್ ಆಗಿದ್ದಾನಂತೆ. ಹೀಗಾಗಿ ನಮಗೆ ರಕ್ಷಣೆ ನೀಡಿ ಅಂತ ಬಾಗಲಕೋಟೆ SP ಕಚೇರಿ ಮೆಟ್ಟಿಲೇರಿದ್ದಾರೆ. ಈತ 21 ವರ್ಷದ ನಯೀಂ ಪಟೇಲ್ ಅಂತ. ಈಕೆ ಅಮೀನಾ ದೊಡಮನೆ. ಅಮೀನಾ ಮತ್ತು ನಯೀಂ ಇಬ್ಬರು ಬಾಗಲಕೋಟೆಯ ಮುಧೋಳ ನಗರ ನಿವಾಸಿಗಳು. ನಯೀಂ ಮುಧೋಳ ನಗರಸಭೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಕಳೆದ 2 ವರ್ಷಗಳಿಂದ ನಯೀಂ ಅಮೀನಾ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಯುವತಿ ಮುಸ್ಲಿಂ ಧರ್ಮದ ಭಾಗವನ್ ಸಮುದಾಯದವಳು, ಯುವಕ ಮುಸ್ಲಿಂ ಧರ್ಮದ ಪಟೇಲ್ ಸಮುದಾಯಕ್ಕೆ ಸೇರಿದವನು. ಇದೇ ವಿಚಾರ ತಿಳಿದು ಕುಟುಂಬಸ್ಥರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಯವರು ವಿರೋಧದ ನಡುವೆ 2 ದಿನಗಳ ಹಿಂದೆ ಮನೆ ಬಿಟ್ಟು ಓಡಿ ಹೋಗಿದ್ದಂಥ ಅಮೀನಾ ನಯೀಂ ಮಹಾರಾಷ್ಟ್ರ ಮೀರಜ್ ನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಆಗಿದ್ದಾರೆ. ಬಳಿಕ ಮಸೀದಿಯಲ್ಲಿ ಮುಸ್ಲಿಂ ಧರ್ಮಗುರುಗಳ ಸಮ್ಮುಖದಲ್ಲೂ ಪದ್ಧತಿ ಪ್ರಕಾರ ಮದುವೆ ಆಗಿದ್ದಾರೆ. ನಾನು ನನ್ನ ಸ್ವಇಚ್ಛೆಯಿಂದ ನಯೀಂ ಪಟೇಲ್ ಅವರಿಗೆ ಮದುವೆ ಆಗಿದ್ದೀನಿ. ಈಗ ನಮ್ದು ರಿಜಿಸ್ಟರ್ ಮ್ಯಾರೇಜ್ ಆಗೈತಿ. ನಾವು ಮದುವೆ ಎಲ್ಲ ನಮ್ದು ಮುಸ್ಲಿಂ ಪ್ರಕಾರ ಎಲ್ಲ ಮದುವೆ ಮಾಡ್ಕೊಂಡಿವಿ. ಮದುವೆ ಆದ್ರೂ ಯುವತಿ ಮಾವ ಸುಮ್ಮನೆ ಆಗಿಲ್ವಂತೆ. ಮಾವ ರಾಜೇಶ ಭಗವಾನ್ ಕಾಂಗ್ರೆಸ್ ಮುಖಂಡ ಆಗಿದ್ರಿಂದ ತನ್ನ ಪ್ರಭಾವದಿಂದ ತೊಂದರೆ ಕೊಡ್ತಾ ಇದ್ದಾನಂತೆ. ಊರಿಗೆ ಹೋಗೋಕೆ ನಮಗೆ ಜೀವ ಭಯ ಇದೆ, ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ SP ಸಿದ್ಧಾರ್ಥ ಗೋಯಲ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ. ಜೀವ ಬೆದರಿಕೆ ಐತಿ, ಮತ್ತು ನಮ್ಮ ಪೊಲೀಸರ ಬೇಕಲ್ಲ ನಮ್ಗೆ ಜೀವ ಕಾಪಾಡ್ಸಾಕ. ನಮ್ಮ ಡಿಪಾರ್ಟ್ಮೆಂಟ್ ಹೆಲ್ಪ್ ಬೇಕತ್ತ ನಾವು IG ಸಾಹೇಬರು ಬೆಳಗಾವ್ದಾಗ ಹೋಗಿದ್ದೀವಿ. ನಿಮ್ಮ ಡಿಸ್ಟಿಕ್ ಬಾಗಲಕೋಟೆ ಬರ್ತೈತಪ್ಪ, ಬಾಗಲಕೋಟೆಗೆ ಹೋಗಪ್ಪ, ನಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಂತಲೇ ನಾವು ಸೀದಾ SP ಸಾಹೇಬ್ರ ಕಡೆ ಬಂದಿದ್ದೀವಿ. ಒಟ್ಟಾರೆ ಇಬ್ಬರು ಒಂದೇ ಧರ್ಮದವರಾದರೂ ಕೂಡ ಒಳಪಂಗಡ ಬೇರೆ ಬೇರೆ ಅನ್ನುವಂಥ ಕಾರಣಕ್ಕೆ ಕುಟುಂಬಸ್ಥರು ಪ್ರೀತಿಗೆ ಅಡ್ಡಗಾಲನ್ನ ಹಾಕಿದ್ದಾರೆ. ಪೊಲೀಸರ ರಕ್ಷಣೆಯ ಭರವಸೆಯೊಂದಿಗೆ ತಮ್ಮ ಊರಿಗೆ ಹೋಗಿದ್ದಾರೆ. ಆದರೆ ಕುಟುಂಬಸ್ಥರು ಏನು ಮಾಡ್ತಾರೋ ಅನ್ನುವಂಥ ಭಯ ಮಾತ್ರ ಜೋಡಿಗೆ ಇದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.